ಕಳಪೆ ಲಿಪ್ಸ್ಟಿಕ್ನಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಿರುವ ವಿಚಾರದ ಬಗ್ಗೆ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಶ್ವೇತಾ ಮಡಪ್ಪಾಡಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಆಹಾರ ಪದಾರ್ಥದಲ್ಲಿ ಸಮಸ್ಯೆ ಬಗ್ಗೆ ಕೇಳಿದ್ದೆವು. ಲಿಪ್ಸ್ಟಿಕ್ನಿಂದ ಆರೋಗ್ಯ ಸಮಸ್ಯೆ ಅಂದ್ರೆ ಶಾಕಿಂಗ್ ಆಗಿದೆ. ಬಡವರಿಂದ ಶ್ರೀಮಂತರವರೆಗೂ ಎಲ್ಲರೂ ಲಿಪ್ಸ್ಟಿಕ್ ಬಳಸ್ತಾರೆ. ಈ ಸಮಸ್ಯೆ ಬಗ್ಗೆ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಇಡ್ಲಿ ತಯಾರಿಕೆಯಲ್ಲಿ ಬಳಸುವ ಪ್ಲಾಸ್ಟಿಕ್ನಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆಯ ಸೂಚನೆ ಮೇರೆಗೆ ವ್ಯಾಪಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತ ಪ್ಲಾಸ್ಟಿಕ್ ಬಳಕೆಗೆ ಬ್ರೇಕ್ ಹಾಕಲಾಗಿದೆ. ಸಾಕಷ್ಟು ವ್ಯಾಪಾರಿಗಳು ಬಾಳೆ ಎಲೆ ಬಳಸಿ ಇಡ್ಲಿ ತಯಾರಿಸುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ಕೆಲ ವ್ಯಾಪಾರಿಗಳು ಪ್ಲಾಸ್ಟಿಕ್ ಬಳಕೆಯನ್ನ ಮುಂದುವರಿಸಿದ್ದು, ಟಿವಿ9 ಕ್ಯಾಮೆರಾ ಕಂಡೊಡನೆ ಪ್ಲಾಸ್ಟಿಕ್ ಅನ್ನ ಬಚ್ಚಿಡ್ತಾ ಇರುವುದು ಕಂಡುಬಂದಿದೆ. ಇನ್ನು ಸರ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡಲಿ, ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿ ಅಂತ ಜನ ಹಾಗೂ ವ್ಯಾಪಾರಿಗಳು ಆಗ್ರಹಿಸಿದ್ದಾರೆ. ಮಂಗಳೂರಿನ ಫರಂಗಿಪೇಟೆಯಲ್ಲಿ ದ್ವಿತೀಯ ಪಿಯು ವಿದ್ಯಾರ್ಥಿ ದಿಗಂತ್ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ. ಫೆಬ್ರವರಿ 25ರಂದು ಕಾಲೇಜಿಗೆ ಹೋಗಿ ಹಾಲ್ ಟಿಕೆಟ್ ತಂದಿದ್ದ ದಿಗಂತ್ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಎಂದು ಹೋಗಿದ್ದಾನೆ. ನಂತರ ಮನೆಗೆ ಬಂದಿಲ್ಲ ಅಂತ ಪೋಷಕರು ದೂರು ನೀಡಿದ್ದಾರೆ. ದಿಗಂತ್ ನಾಪತ್ತೆಯಾಗಿ 6 ದಿನಗಳೇ ಕಳೆದಿದ್ದು, ತಕ್ಷಣ ಪೊಲೀಸರು ಪತ್ತೆ ಹಚ್ಚಿಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಮತ್ತೊಂದೆಡೆ ವಿದ್ಯಾರ್ಥಿ ನಾಪತ್ತೆ ಹಿಂದೆ ಗಾಂಜಾ ಗ್ಯಾಂಗ್ ಕೈವಾಡ ಇರೋ ಆರೋಪ ಕೇಳಿ ಬಂದಿವೆ. ಪ್ರಕರಣದ ಕುರಿತು ದಕ್ಷಿಣ ಕನ್ನಡ ಎಸ್ಪಿ ಎನ್ ಯತೀಶ್ ಮಾಹಿತಿ ನೀಡಿದ್ದು, ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡ ರಚಿಸಲಾಗಿದೆ. ಶೀಘ್ರದಲ್ಲೇ ವಿದ್ಯಾರ್ಥಿಯನ್ನ ಪತ್ತೆ ಮಾಡುವ ವಿಶ್ವಾಸವಿದೆ ಎಂದಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಅಂತ ಹೋಗಿದ್ದ ದಿಗಂತ್ ದೇವಸ್ಥಾನಕ್ಕೂ ಹೋಗಿಲ್ಲ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಭಾಗಿಯಾದ ಬಗ್ಗೆ ಹಾಸನದಲ್ಲಿ ಸಹಕಾರ ಇಲಾಖೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತಿಲ್ಲವೆಂದು ಹೇಳಿದ್ದವರು ಸದ್ಗುರು. ಅಂಥವರ ಜೊತೆ ಇವರೆಲ್ಲ ವೇದಿಕೆ ಅಲಂಕರಿಸುತ್ತಾರೆ ಎನ್ನುವುದು ಎಷ್ಟರ ಮಟ್ಟಿಗೆ ಔಚಿತ್ಯ ಅನ್ನೋದನ್ನ ಅವರೇ ಉತ್ತರ ನೀಡಬೇಕು ಅಂತ ಕೆಎನ್ ರಾಜಣ್ಣ ಟೀಕಿಸಿದ್ದಾರೆ. ಮತ್ತೊಂದೆಡೆ ಇಶಾ ಫೌಂಡೇಶನ್ ಕಾರ್ಯಕ್ರಮ ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ. ಗಣ್ಯರು, ಚಿತ್ರನಟ, ನಟಿಯರು ಭಾಗಿಯಾಗುವುದು ಎಲ್ರಿಗೂ ಗೊತ್ತು. ಈ ಬಾರಿ ಕೇಂದ್ರ ಸಚಿವ ಅಮಿತ್ ಶಾ ಡಿಸಿಎಂ ಡಿಕೆರನ್ನ ಕರೆದಿದ್ದಾರೆ. ಅವರವರ ಧರ್ಮದ ಆಚರಣೆ ಪಾಲನೆ ಮಾಡುವ ವ್ಯಕ್ತಿ ಸ್ವಾತಂತ್ರ್ಯವಿದೆ. ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗರು ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ನನ್ನ ಅಣ್ಣನನ್ನ ಸಿಎಂ ಮಾಡಬೇಕೆಂಬ ಕನಸು ನನಗೂ ಇದೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ, ಸದ್ಯ ಸಿಎಂ ಸೀಟ್ ಖಾಲಿ ಇಲ್ಲ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಸಿಎಂ ಸೀಟ್ ಖಾಲಿ ಇದ್ರೆ ಮಾತ್ರ ಪ್ರಯತ್ನ ಪಡಬೇಕು, ಬಲವಂತ ಮಾಡೋದು ಸರಿಯಾಗಲ್ಲ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನೊಂದೆಡೆ ಉದ್ಯಮಿ ಮೋಹನ್ ದಾಸ್ ಪೈ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರು ಉತ್ತಮ ನಗರ ನಿರ್ಮಾಣ ಸಂಬಂಧ ಚರ್ಚೆ ನಡೆಸಿದ್ದೇನೆ. ಆಡಳಿತದಲ್ಲಿ ಡಿಕೆ ಶಿವಕುಮಾರ್ ಉತ್ತಮ ಅನುಭವ ಇರುವ ವ್ಯಕ್ತಿಯಾಗಿದ್ದು, ನಮ್ಮ ಸಲಹೆಗಳನ್ನ ಗಂಭೀರವಾಗಿ ಸ್ವೀಕಾರ ಮಾಡ್ತಾರೆ ಎಂದಿದ್ದಾರೆ. ದಕ್ಷಿಣ ಭಾರತವನ್ನ ತನ್ನ ಹಿಡಿತದಲ್ಲಿಡಲು ಕೇಂದ್ರ ಪ್ರಯತ್ನ ಮಾಡ್ತಿದೆಯಂತ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಈ ಬಾರಿ ಮಹಿಳಾ ಮೀಸಲಾತಿಯಾಗಬೇಕು, ರಾಜಕೀಯ ಬಿಟ್ಟು ಸಂಘಟಿತ ಹೋರಾಟ ಮಾಡಬೇಕು. ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆ ದುರ್ಬಲ ಮಾಡ್ತಿದೆ. ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಕಡಿತವಾಗ್ತಿದೆ. ದಕ್ಷಿಣ ಭಾರತದ ಕಡೆಗಣನೆ ಬೇಡ ಎಂದು ಡಿಕೆ ಸುರೇಶ್ ಎಚ್ಚರಿಸಿದ್ದಾರೆ. ಇನ್ನು ದಿವಂಗತ ಐಎಎಸ್ ಅಧಿಕಾರಿ ಡಿಕೆ ರವಿ ಪ್ರತಿಮೆ ನಿರ್ಮಾಣ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದ, ಡಿಕೆ ರವಿ ಮಾತ್ರ ಅಲ್ಲ, ಮುನಿರತ್ನ ಪ್ರತಿಮೆ ನಿರ್ಮಾಣಕ್ಕೂ ಮನವಿ ಬಂದಿದೆ ಎಂದು ಲೇವಡಿ ಮಾಡಿದ್ರು. ನೀವು ನಮ್ಮ ತೆರಿಗೆ ಪಾಲನ್ನ, ನಮ್ಮ ಹಕ್ಕನ್ನ ನಮಗೆ ಕೊಡ್ತಕ್ಕಂಥದ್ದನ್ನ ಕಲ್ತ್ಕೊಳ್ಳಿ. ಮತ್ತೆ ಪದೇ ಪದೇ ದಕ್ಷಿಣ ಭಾರತದ ರಾಜ್ಯಗಳನ್ನ ಮತ್ತು ಕರ್ನಾಟಕವನ್ನ ಕಡೆಗಣಿಸ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮುನಿರತ್ನಂದು ರೇಪ್ ಕೇಸ್ ಅದೇನೋ ಇದೆಯಲ್ರಿ, ಅದೆಲ್ಲ ವಿಧಾನಸೌಧದಲ್ಲಿ ಮಾಡ್ತಂತಲ್ಲ, ಅದನ್ನು ಸ್ವಲ್ಪ ನೋಡ್ರಿ, ಅದ್ರ ಬಗ್ಗೆ ನೋಡಿ. ಅವನು ಹೇಳಿದ್ದನ್ನೆಲ್ಲ ಇಲ್ಲಿ ಬಂದು ಹೇಳ್ಬೇಕು. ಕೊರಂಗು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಕೊರಂಗು ಮುನಿರತ್ನ ಒಂದು ಬ್ರದರ್ಸ್ ಇಬ್ರದ್ದು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧಿ ಬಣಕ್ಕೆ ಟಾಂಗ್ ಕೊಡಲು ವಿಜಯೇಂದ್ರ ಬಣದ ವೀರಶೈವ ಲಿಂಗಾಯತ ನಾಯಕರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಬಿಜೆಪಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಭೆಯಲ್ಲಿ ಮಾತನಾಡಿದ ವಿರೂಪಾಕ್ಷಪ್ಪ, ರಾಜ್ಯದಲ್ಲಿ ಲಿಂಗಾಯತರ ಬೆಂಬಲದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಯಬೇಕು. ವಿಜಯೇಂದ್ರ ಏನು ತಪ್ಪು ಮಾಡಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರು ಸ್ಪಷ್ಟಪಡಿಸಲಿ ಎಂದಿದ್ದಾರೆ. ರಾಜ್ಯಾದ್ಯಂತ ಎದುರು ಮಾಡಿರತಕ್ಕಂಥ ವಿಜಯೇಂದ್ರನನ್ನ ಯಾಕೆ ಬದಲಾವಣೆ ಮಾಡಬೇಕು? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಜಯೇಂದ್ರ ಅಂದ್ರೆ ಒಂದು ರೀತಿಯಾದಂತಹ
ಸಂಚಲನ ಆಗ್ತದೆ. ವಿಜಯೇಂದ್ರ ಅಂತ ಹೇಳಿದ್ರೆ ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯಬೇಕು, ವಿಜಯೇಂದ್ರ ನಾಯಕತ್ವದಲ್ಲಿ ನಡೀಬೇಕು. ಬಿಬಿಎಂಪಿ ಕಚೇರಿಯಲ್ಲಿ ಅಧಿಕಾರಿಯೊಬ್ಬ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಪಾಲಿಕೆ ಕೇಂದ್ರ ಕಚೇರಿಯ ಆಸ್ತಿಗಳ ವಿಭಾಗದ ಸಹಾಯಕ ಆಯುಕ್ತ ಶ್ರೀನಿವಾಸ್ ಮೂರ್ತಿ ಮಹಿಳಾ ಸಿಬ್ಬಂದಿ ರಜೆ ಹಾಕಿದ್ರೆ HIV ಬಂದಿದ್ಯಾ ಅಂತಾರೆ. ಟೆಸ್ಟ್ ಮಾಡಿಸ್ಕೊಂಡ್ಯಾ, ಪಾಸಿಟಿವ್ ಇದೆಯಾ ಅಂತ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ. ಮಹಿಳಾ ಸಿಬ್ಬಂದಿಯನ್ನ ಪದೇ ಪದೇ ಕೊಠಡಿಗೆ ಕರೆಸಿ ಲೈಂಗಿಕವಾಗಿ ನಿಂದನೆ ಮಾಡ್ತಿರೋದಾಗಿ ಆರೋಪಿಸಲಾಗಿದೆ. ನೌಕರರ ಸಂಘಟನೆಯಿಂದ ಎಚ್ಚರಿಕೆ ನೀಡಿದ್ರೂ ಶ್ರೀನಿವಾಸ್ ತನ್ನ ಚಾಳಿ ಮುಂದುವರಿಸಿದ್ದು, ಈತನಿಂದ ನೊಂದಿರೋ ಸಿಬ್ಬಂದಿ ವಿಶೇಷ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಗುಜರಾತ್ನ ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸ್ತಾ ಇದ್ದಂತೆ ಪ್ರಧಾನಿ ಮೋದಿ 3 ದಿನಗಳ ಗುಜರಾತ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಜುನಾಗಢ್ ಜಿಲ್ಲೆಯ ಸಸಾನ್ಗೆ ಮೊದಲ ದಿನ ಮೋದಿ ಭೇಟಿ ನೀಡಿದ್ದಾರೆ. ಬಳಿಕ 2ನೇ ದಿನ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ಅಭಯಾರಣ್ಯವಾಗಿ ಕಾರ್ಯನಿರ್ವಹಿಸ್ತಾ ಇರುವ ಜಾಮ್ನಗರದಲ್ಲಿರುವ ಒಂತರ ವನ್ಯಜೀವಿ ಕೇಂದ್ರಕ್ಕೆ ಮೋದಿ ಭೇಟಿ ನೀಡಲಿದ್ದಾರೆ. ನಂತರ ಜಂಗಲ್ ಸಫಾರಿ ಮಾಡಲಿದ್ದಾರೆ. ಒಂದು ಹೆಣ್ಣಿಗಾಗಿ ನನ್ನ ಜೀವನಾನೇ ಹಾಳು ಮಾಡಿದ, ನನ್ನ ಸಾವಿಗೆ ಆತನೇ ಕಾರಣ ಅಂತ ತೆಲುಗು ನಿರ್ದೇಶಕ ರಾಜಮೌಳಿ ವಿರುದ್ಧ ಅವರ ಸ್ನೇಹಿತ ಆರೋಪಿಸಿದರು. ಆದರೆ ರಾಜಮೌಳಿ ಇದಕ್ಕೆ ತಲೆಕೆಡಿಸಿಕೊಳ್ಳದೆ ತಮ್ಮ ಅಣ್ಣ ಕೀರವಾಣಿ ಲೈವ್ ಕನ್ಸರ್ಟ್ ಕಾರ್ಯಕ್ರಮದ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ತಮ್ಮ ಮೇಲೆ ಬಂದಿರುವ ಗಂಭೀರ ಆರೋಪದ ಬಗ್ಗೆ ಜಕ್ಕಣ್ಣ ಕ್ಯಾರೆ ಅಂದಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಸೂಲಿಬೆಲೆಯಲ್ಲಿ ಎಟಿಎಂ ಮಷಿನ್ ಕಟ್ ಮಾಡಿ 30 ಲಕ್ಷ ಹಣವನ್ನ ದೋಚಲಾಗಿದೆ. ಎಟಿಎಂಗೆ ನುಗ್ಗಿದ್ದ 5ರ ಗ್ಯಾಂಗ್ ಸಿಸಿ ಕ್ಯಾಮೆರಾಗಳಿಗೆ ಬ್ಲಾಕ್ ಸ್ಪ್ರೇ ಹೊಡೆದು ಗ್ಯಾಸ್ ಕಟರ್ ಬಳಸಿ ಎಟಿಎಂ ಮಷಿನ್ ಕತ್ತರಿಸಿದ್ದಾರೆ. ಮೈಸೂರಿನ ಅಗ್ರಹಾರದ ಮಧುವನ ಬಡಾವಣೆಯಲ್ಲಿ ಕುಡಿತದ ನಶೆ ಏರಿಸಿಕೊಂಡಿದ್ದ ಗುರು ಎಂಬಾತ ತನ್ನದೇ ಮನೆಗೆ ಬೆಂಕಿ ಇಟ್ಟಿದ್ದಾನೆ. ಬೆಳ್ಳಂಬೆಳಗ್ಗೆಯೇ ಕುಡಿದು ಮನೆಗೆ ಬಂದ ಗುರು ಮತ್ತಷ್ಟು ಕುಡಿಯಲು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ. ಬಳಿಕ ಕೋಣೆಯಲ್ಲಿ ಬೀಡಿ ಸೇದಿ ಬೀಡಿಯನ್ನ ಹಾಸಿಗೆ ಮೇಲೆ ಹಾಕಿದ್ರಿಂದ ಬೆಂಕಿ ಹಬ್ಬಿದೆ. ತಕ್ಷಣ ಎಚ್ಚೆತ್ತ ಮನೆ ಮಂದಿ ಬೆಂಕಿ ನಂದಿಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ರೋಚಕ ಶತಕದ ಮೂಲಕ ಫಾರ್ಮ್ಗೆ ಮರಳಿರುವ ಭಾರತದ ಕ್ರಿಕೆಟ್ ತಂಡದ ರನ್ ಮಷೀನ್ ಕೊಹ್ಲಿ ಭಾನುವಾರ ತಮ್ಮ 300ನೇ ಏಕದಿನ ಪಂದ್ಯವನ್ನ ಆಡಲಿದ್ದಾರೆ. ನ್ಯೂಜಿಲೆಂಡ್ ಎದುರು 300ನೇ ಏಕದಿನ ಪಂದ್ಯವನ್ನ ಆಡಿ ಮೈಲಿಗಲ್ಲು ಸ್ಥಾಪಿಸಲಿದ್ದಾರೆ. ಭಾನುವಾರ ಚಾಂಪಿಯನ್ಸ್ ಟ್ರೋಫಿಯ 3ನೇ ಪಂದ್ಯವನ್ನ ಆಡಲು ಟೀಂ ಇಂಡಿಯಾ ಸಜ್ಜಾಗಿದೆ. ಸದ್ಯ ತರಬೇತಿಯಲ್ಲಿ ತಂಡ ತೊಡಗಿದ್ದು ನಾಯಕ ರೋಹಿತ್ ಶರ್ಮಾ 1 ಗಂಟೆಗೂ ಹೆಚ್ಚು ಕಾಲ ನೆಟ್ನಲ್ಲಿ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ರಣಜಿ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಕೇರಳ ವಿರುದ್ಧ ಕರುಣ್ ನಾಯರ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಶತಕ ಗಳಿಸಿದ ಬಳಿಕ 9 ರಣಜಿ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಕೇರಳ ವಿರುದ್ಧ ಕರುಣ್ ನಾಯರ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಶತಕ ಗಳಿಸಿದ ಬಳಿಕ 9 ಬೆರಳುಗಳನ್ನ ತೋರಿಸಿ ಕರುಣ್ ವಿಶೇಷವಾಗಿ ಸಂಭ್ರಮಿಸಿದ್ದಾರೆ. ಮೊದಲ ಇನ್ನಿಂಗ್ಸ್ನಿಂದಲೂ ಉತ್ತಮ ಪ್ರದರ್ಶನ ನೀಡಿದ ಕರುಣ್ ಈ ಸೀಸನ್ನಲ್ಲಿ 4ನೇ ಶತಕ ಬಾರಿಸಿದ ಸಾಧನೆಯನ್ನ ಮಾಡಿದ್ದಾರೆ.